ಇನ್ನು ಬೀದರ್ನಲ್ಲಾದಂತಹ ದರೋಡೆ ಪ್ರಕರಣ ವಿಚಾರಕ್ಕೆ ಬರೋಣ. ಈ ಬೀದರ್ನಲ್ಲಿ ಗುಂಡಿಕ್ಕಿ ಬರೋಬ್ಬರಿ 1 ಕೋಟಿ ರೂಪಾಯಿ ಡಕಾಯಿತಿ ಆಯ್ತಲ್ಲ. ಈ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಡಿಜಿಪಿ ಸುದ್ದಿಗೋಷ್ಠಿಯನ್ನು ನಡೆಸಿ ಕೆಲವೊಂದಿಷ್ಟು ಮಾಹಿತಿಯನ್ನ ಕೊಟ್ಟರು. ಏನಂತ, ಶಿವಾಜಿ ಸರ್ಕಲ್ನಿಂದ 1 ಕೋಟಿ ಹಣವನ್ನ ದೋಚಿದ್ದಾರೆ. ಎಡಿಜಿಪಿ ಪಿ ಹರಿಶೇಖರನ್ ಪ್ರೆಸ್ ಮೀಟ್ ಮಾಡಿ ಮಾಹಿತಿಯನ್ನ ಕೊಟ್ಟರು. ಎಟಿಎಂಗಳಿಗೆ ಹಣ ತುಂಬಿಸುವುದಕ್ಕೆ ಸಿಎಂಎಸ್ ಸಿಬ್ಬಂದಿ ಹೋಗಿದ್ರು. ಈ ವೇಳೆ ಗುಂಡಿನ ದಾಳಿಯಾಗಿದೆ. ಈ ಸಂದರ್ಭದಲ್ಲಿ ವೆಂಕಟಗಿರಿ ಅನ್ನೋರು ಮೃತಪಟ್ಟಿದ್ದಾರೆ. ಮತ್ತೊಬ್ಬರು ಶಿವಕುಮಾರ್ ಎಂಬ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ತನಿಖೆ ಚುರುಕುಗೊಳಿಸಿದ್ದು ಆರೋಪಿಗಳ ಪತ್ತೆಯನ್ನ ಹಚ್ಚಲಾಗ್ತಾ ಇದೆ. ಜೊತೆಗೆ ಮಹಾರಾಷ್ಟ್ರ, ತೆಲಂಗಾಣ ಪೊಲೀಸರು ಕೂಡ ಸಾಕಷ್ಟು ಸಹಾಯ ಮಾಡ್ತಾ ಇದ್ದಾರೆ ನಮಗೆ. ಸೊ 8 ತಂಡಗಳನ್ನು ರಚನೆ ಮಾಡಿದ್ದು ಮಹಾರಾಷ್ಟ್ರ, ತೆಲಂಗಾಣದಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಕ್ರೈಮ್ ಟೆಕ್ನಿಕಲ್ ಟೀಮ್ ಸೇರಿದಂತೆ ತಂಡವಾಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ ನಾವು. ಆದಷ್ಟು ಬೇಗ ಹಿಡಿತೀವಿ ಅಂತ. ಈ ಕೇಸ್ನಲ್ಲಿ ಭಾಗಿಯಾದವರು ಈ ಹಿಂದೆಯೂ ಕೂಡ ಭಾಗಿಯಾದ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಶೀಘ್ರವೇ ಆರೋಪಿಗಳನ್ನು ಬಂಧಿಸ್ತೀವಿ ಅಂತಂದ್ರು ಎಡಿಜಿಪಿ ಹರಿಶೇಖರನ್. ಸಿಎಂಎಸ್ ಸೆಕ್ಯೂರಿಟಿ ಸರ್ವಿಸ್ ಅವರು ಪ್ರಯತ್ನ ಪಡುವಾಗ 2 ಅನ್ನೋನ್ ಅಕ್ಯೂಸ್ಡ್ ಅಟ್ಯಾಕ್ ಮಾಡಿ ಆ ದುಡ್ಡನ್ನು ದೋಚಿಕೊಂಡು ಹೋಗಿರ್ತಾರೆ. ಇದರಲ್ಲಿ ಸಿಎಂಎಸ್ ಸೆಕ್ಯೂರಿಟಿ ಸರ್ವಿಸ್ ಅಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಇದ್ದ ಗಿರೀಶ್ ಎಂಬ ಹುಡುಗ 45 ಇಯರ್ಸ್ ಹುಡುಗ ಅವರು ತೀರ್ಕೊಂಡಿದ್ದಾರೆ. ಅವರ ಜೊತೆಗೆ ಇನ್ನೊಬ್ಬರು ಶಿವಕುಮಾರ್ ಅವರಿಗೆ ಇಂಜೂರ್ಡ್ ಆಗಿದೆ. ಅವರನ್ನು ಈ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ. ಮಾನ್ಯ ಡಿಜಿ ಮತ್ತು ಐಜಿಪಿ ಅವರ ಶ್ರೀ ಅಲೋಕ್ ಮೋಹನ್ ಅವರು ಇಮಿಡಿಯೇಟ್ ಆಗಿ ಸ್ಪಾಟ್ಗೆ ವಿಸಿಟ್ ಮಾಡಿ ಈ ಇನ್ವೆಸ್ಟಿಗೇಷನ್ ಬಗ್ಗೆ ಪ್ರತ್ಯೇಕವಾಗಿ ರಿವ್ಯೂ ಮಾಡಬೇಕಂತ ಹೇಳಿ ನನಗೆ ಆದೇಶವನ್ನು ನೀಡಿದ ತಕ್ಷಣ ಇವತ್ತು ಬೆಳಗ್ಗೆ ನಾನು ಬೀದರ್ಗೆ ಆಗಮಿಸಿ ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಿ ಹಲವಾರು ಆಸ್ಪೆಕ್ಟ್ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನು ನಾವು ಚುರುಕುಗೊಳಿಸಿದ್ದೇವೆ. ಸಿಎಂಎಸ್ ಸೆಕ್ಯೂರಿಟಿ